ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಒಂದು ರೆಫರೆನ್ಸ್ ಫೋಟೋನ ನೋಡಿಕೊಂಡು ಡ್ರಾಯಿಂಗ್ ಮಾಡ್ತೀನಿ ಅಂತ ತಿಳಿಸ್ಕೊಡೋಣ ಅಂತಿದ್ದೀನಿ. ಯಾರಾದರೂ ಹೊಸದಾಗಿ ಡ್ರಾಯಿಂಗ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಗೆ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತೀನಿ ಮತ್ತು ಯಾವ್ಯಾವ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ನಾವೆಲ್ಲ ರೆಫರೆನ್ಸ್ ನೋಡಿಕೊಂಡು ಡ್ರಾಯಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಲ್ ಫೋನ್ನ ಯೂಸ್ ಮಾಡೋದು. ಸೊ ಫೋನ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡೋದಕ್ಕೆ ಯಾವ ಥರ ಮಾಡ್ಕೊಬೇಕು ಅಂತ ಇವಾಗ ನೋಡೋಣ. ಸೊ ನಾವು ಡ್ರಾ ಮಾಡಬೇಕು ಅಂದ್ಕೊಂಡಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು, ಸೊ ನಾನು ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರೇಫೈಟ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ತಿರೋದ್ರಿಂದ ಸೊ ಇದನ್ನು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಕಲರ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡೋದಿದ್ರೆ ನಾವು ಇದೇ ಥರ ನೋಡಿಕೊಂಡು ಡ್ರಾಯಿಂಗ್ ಮಾಡ್ಬೋದು. ಸೊ ಇವಾಗ ಇದನ್ನು ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ಕನ್ವರ್ಟ್ ಮಾಡೋಣ. ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ಕನ್ವರ್ಟ್ ಮಾಡೋದಕ್ಕೆ ಸಿಂಪಲ್ಲಾಗಿ ಫೋಟೋ ಗ್ಯಾಲರಿನಲ್ಲೇ ಫಿಲ್ಟರ್ ಅಂತಿರುತ್ತೆ. ಸೊ ಆ ಫಿಲ್ಟರ್ಗೆ ಹೋಗಿ ಇಲ್ಲಿ ಮೋನೋ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಮೋನೋನೇ ಸೆಲೆಕ್ಟ್ ಮಾಡ್ಕೋತೀನಿ, ಯಾಕೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತುಂಬ ಜಾಸ್ತಿ ಇದಾಗ್ಬಿಡುತ್ತೆ, ಹೈಲೈಟ್ ಆಗಿಬಿಡುತ್ತೆ. ಸೊ ಮೋಟೋನಲ್ಲಿ ಆ್ಯಾವ್ರೇಜ್ ಮೀಡಿಯಮ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ಬೋದು, ನಮಗೆ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ಬಂದಿದೆ. ಸೊ ನಾವಿವಾಗ ರೆಫರೆನ್ಸ್ ಫೋಟೋನ ನೋಡಿಕೊಂಡು ನೀಟಾಗಿ ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೀವು ನೋಡ್ಬೋದು, ಹೇರ್ಸ್ ಎಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಬಂದಿದೆ. ಫ್ರೆಂಡ್ಸ್, ಇವಾಗ ಔಟ್ಲೈನ್ ಹೇಗೆ ಡ್ರಾ ಮಾಡೋದು ಅಂತ ನೋಡೋಣ. ಸೊ ನಾನು ಔಟ್ಲೈನ್ ಡ್ರಾ ಮಾಡೋದಕ್ಕೆ 0.3 ಮೆಕ್ಯಾನಿಕಲ್ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಸೊ 0.3 ಅಥವಾ 0.5 ಯಾವುದಾದ್ರೂ ಮೆಕ್ಯಾನಿಕಲ್ ಪೆನ್ಸಿಲ್ನ ಯೂಸ್ ಮಾಡ್ಬೋದು. ಸೊ 0.3 ಮೆಕ್ಯಾನಿಕಲ್ ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ತುಂಬ ಲೈಟಾಗಿ ಔಟ್ಲೈನ್ ಬರುತ್ತೆ. ಸೊ ಇದರೊಳಗಡೆ ನಾನು 2B ಪೆನ್ಸಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಔಟ್ಲೈನ್ನ ಡ್ರಾ ಮಾಡಬೇಕಾದ್ರೆ ತುಂಬ ಲೈಟಾಗಿ ಡ್ರಾ ಮಾಡ್ತಾ ಹೋಗಬೇಕು, ಯಾಕಂದರೆ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ನಾವು ಎರೇಸ್ ಮಾಡಿಕೊಂಡು ಮತ್ತೆ ಔಟ್ಲೈನ್ನ ಡ್ರಾ ಮಾಡ್ಬೋದು. ಅಥವಾ ನಾವೇನಾದರೂ ಡ್ರಾ ಮಾಡಬೇಕಾದ್ರೆ ತುಂಬ ಹಾರ್ಡಾಗಿ ಏನಾದರೂ ಡ್ರಾ ಮಾಡಿಬಿಟ್ರೆ ಮತ್ತೆ ಎರೇಸ್ ಮಾಡೋಕೆ ಹೋದರೆ ಪೇಪರ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಫ್ರೆಂಡ್ಸ್, ಇವಾಗ ಪೆನ್ಸಿಲ್ನ ಯಾವ್ದು ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ನೀವೇನಾದರೂ ಬಿಗಿನರ್ಸ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರೆ ಡ್ರಾಯಿಂಗ್ನ, ನೀವು ಬ್ಲ್ಯಾಕ್ ಮ್ಯಾಟ್ ಫೇಬರ್ ಕ್ಯಾಸ್ಟಲ್ನ ಯೂಸ್ ಮಾಡ್ಬೋದು. ಸೊ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಗ್ರೇಡ್ಸ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಸಿಗಲಿಲ್ಲ ಅಂತಂದರೆ ನೀವು ಕ್ಯಾಮ್ಲೈನ್ ಪೆನ್ಸಿಲ್ನ ಯೂಸ್ ಮಾಡ್ಬೋದು. ಸೊ ನೀವು ಬಿಗಿನರ್ಸ್ ಆಗಿದ್ರೆ ಮಾತ್ರ. ಸೊ ಈ ಪೆನ್ಸಿಲ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಗ್ರೇಡ್ಗಳ ಮಧ್ಯೆ 2B, HB ಮತ್ತು 4B, 6B, 8B ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಡಾರ್ಕ್ನೆಸ್ ಮತ್ತು ಲೈಟ್ನೆಸ್ ಬಗ್ಗೆ. ಸೊ ಆನಂತರ ನೀವು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಮೇಲೆ ನೀವು ಬೇಕಿದ್ರೆ ಫೇಬರ್ ಕ್ಯಾಸ್ಟಲ್ 9000ನ ಯೂಸ್ ಮಾಡ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ ಅಂತಂದರೆ ಬೇಕಿದ್ರೆ ನೀವು ಸ್ಟೆಡ್ಲರ್ನ ಯೂಸ್ ಮಾಡ್ಬೋದು. ಈ ಪೆನ್ಸಿಲ್ಗಳು ತುಂಬ ಸ್ಮೂತ್ ಇರುತ್ತೆ, ಡ್ರಾಯಿಂಗ್ ಮಾಡೋದಕ್ಕೆ ತುಂಬ ಸ್ಪೀಡಾಗಿ ಡ್ರಾ ಮಾಡ್ಬೋದು. ಇವಾಗ ಪೆನ್ಸಿಲ್ನ ಹೇಗೆ ಶಾರ್ಪ್ ಮಾಡೋದು ಅಂತ ನೋಡೋಣ. ಸೊ ಪೆನ್ಸಿಲ್ ಶಾರ್ಪ್ ಮಾಡೋದಕ್ಕೆ ಶಾರ್ಪ್ನರ್ ಬೇಕಿದ್ರೆ ಯೂಸ್ ಮಾಡ್ಬೋದು ಅಥವಾ ಕಟರ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ಸ್ಮೂತಾಗಿ ಶೇಡ್ ಮಾಡಬೇಕು ಅಂತಂದರೆ ಈ ಥರ ನಾವು ಪೆನ್ಸಿಲ್ನ ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು, ಈ ಥರ ಪೆನ್ಸಿಲ್ ಟಿಪ್ ಹತ್ರ ತುಂಬ ಲಾಂಗ್ ಆಗಿ ಲೆಡ್ನ ಶಾರ್ಪ್ ಮಾಡಿಕೊಂಡು ಇಟ್ಕೊಬೇಕಾಗುತ್ತೆ. ಇದರಿಂದ ತುಂಬ ಸ್ಮೂತಾಗಿ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಶೇಡ್ ಮಾಡ್ಬೋದು. ಅದಕ್ಕೆ ನಾವು ಕಟರ್ನ ಯೂಸ್ ಮಾಡ್ಬೋದು. ಅಥವಾ ಡಾರ್ಕ್ ಪೆನ್ಸಿಲ್ ಲೈಕ್ 8B ಅಥವಾ 6B ಇವುಗಳನ್ನ ಶಾರ್ಪ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಶಾರ್ಪ್ನರ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಶೇಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಶೇಡಿಂಗ್ ಮಾಡೋದಕ್ಕೆ ನಾವು ಪೆನ್ಸಿಲ್ನ ಈ ಥರ ಬರೆಯೋ ಥರ ಇಟ್ಕೊಂಬಾರ್ದು. ಈ ಥರ ಬರೆಯೋ ಥರ ಇಟ್ಕೊಂಬಿಟ್ರೆ ನೀಟಾಗಿ ಯೂನಿಫಾರ್ಮ್ ಮೋಷನಲ್ಲಿ ಬರೋಲ್ಲ. ಸೊ ಪೆನ್ಸಿಲ್ನ ನಾವು ಸ್ವಲ್ಪ ಟಿಪ್ನ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಈ ಥರ ಇಟ್ಕೊಬೇಕಾಗುತ್ತೆ. ಸೊ ಈ ಥರ ಇಟ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಶೇಡಿಂಗ್ ಮಾಡ್ಬೋದು ನಾವು. ಸೊ ನಾವು ಈ ಥರ ಪೆನ್ಸಿಲ್ನ ಎಡ್ಜಲ್ಲಿ ಇಟ್ಕೊಂಡು ಶೇಡ್ ಮಾಡೋದ್ರಿಂದ ತುಂಬ ಯೂನಿಫಾರ್ಮ್ ಮೋಷನಲ್ಲಿ ಶೇಡ್ ಮಾಡ್ಬೋದು. ಸೊ ಪೆನ್ಸಿಲ್ ಮೇಲೆ ತುಂಬ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ ನಮಗೆ. ಮತ್ತು ಶೇಡ್ ಮಾಡಬೇಕಾದ್ರೆ ತುಂಬ ನಿಧಾನಕ್ಕೆ ಸ್ಲೋಲಿಯಾಗಿ ಶೇಡ್ ಮಾಡಬೇಕು. ಸೊ ನಾನು ಇವಾಗ ಮಾಡ್ತಿದ್ದೀನಲ್ಲ ಈ ಥರ. ಸೊ ನೀವೇನಾದರೂ ಫಾಸ್ಟಾಗಿ ಶೇಡ್ ಮಾಡೋಕ್ಕೆ ಹೋದರೆ, ನಾನು ತೋರಿಸ್ತೀನಿ ಇವಾಗ, ತುಂಬ ಫಾಸ್ಟಾಗಿ ಶೇಡ್ ಮಾಡೋಕ್ಕೆ ಹೋದರೆ ನೀಟಾಗಿ ಶೇಡಿಂಗ್ ಬರೋಲ್ಲ. ಸೊ ಅಲ್ಲಲ್ಲಿ ಪ್ಯಾಚಸ್ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾವು ಡ್ರಾಯಿಂಗಲ್ಲಿ ಎಡ್ಜ್ ಹತ್ರ ಶೇಡಿಂಗ್ ಮಾಡಬೇಕಾದ್ರೆ ಈ ಥರ ಟೇಪ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಈ ಥರ ಟೇಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಎಡ್ಜ್ ಹತ್ರ ತುಂಬ ನೀಟಾಗಿ ಶೇಡಿಂಗ್ ಬರುತ್ತೆ. ಸೊ ನೀವು ನೋಡ್ಬೋದು, ಶೇಡಿಂಗ್ ಮಾಡಬೇಕಾದ್ರೆ ಈ ಥರ ಟೇಪ್ ಹಾಕ್ಕೊಂಡು ನಾವು ಶೇಡಿಂಗ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ತುಂಬ ನೀಟಾಗಿ ಬರುತ್ತೆ ಅಂತ. ಸೊ ನಾನು ರಶ್ಮಿಕಾ ಅಂದನ ಡ್ರಾಯಿಂಗ್ನ ಡ್ರಾ ಮಾಡಿದ್ದೆ. ಸೊ ನೀವು ನೋಡ್ಬೋದು ಎಡ್ಜ್ ಹತ್ರ. ಸೊ ಟೇಪ್ ಯೂಸ್ ಮಾಡೋದ್ರಿಂದ ಈ ಥರ ನೀಟಾಗಿ ಎಡ್ಜ್ ಹತ್ರ ಶೇಡಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಸೊ
ಸೊ ಶೇಡಿಂಗ್ ನಮ್ಮ ಔಟ್ಲೈನಿಂದ ಹೊರಗಡೆ ಬರೋದಿಲ್ಲ. ನಾವು ಟೇಪ್ಗಳನ್ನ 4 ಮೂಲೆಯಲ್ಲಿ ಡ್ರಾಯಿಂಗ್ ಶೀಟ್ನ ಆ ಕಡೆ ಈ ಕಡೆ ಅಲ್ಲಾಡದೇ ಥರ ಟೇಬಲ್ ಆಗಿ ಇಟ್ಕೊಳ್ಳೋಕೆ ಕೂಡ ಯೂಸ್ ಮಾಡ್ಬೋದು. ಅದರಿಂದ ನಾವು ಶೇಡಿಂಗ್ ಮಾಡಬೇಕಾದ್ರೆ ಡ್ರಾಯಿಂಗ್ ಶೀಟ್ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ, ಎಲ್ಲಿರಬೇಕು ಅಲ್ಲೇ ಇರುತ್ತೆ. ಸೊ ಅದರಿಂದ ನಾವು ಈಸಿಯಾಗಿ ಶೇಡಿಂಗ್ ಎಲ್ಲ ಮಾಡ್ಬೋದು. ಶೇಡಿಂಗ್ ಎಲ್ಲ ಆದಮೇಲೆ ನಾವು ಬ್ಲೆಂಡ್ ಮಾಡೋದಕ್ಕೆ ನಾವು ಬ್ಲೆಂಡಿಂಗ್ ಸ್ಟಂಪ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಇದು ಈ ಥರ ಇದೆ, ಇದನ್ನು ಬ್ಲೆಂಡಿಂಗ್ ಸ್ಟಂಪ್ ಅಂತ ಕರೀತಾರೆ. ಅಥವಾ ಬ್ಲೆಂಡಿಂಗ್ ಸ್ಟಂಪ್ ಬೇಡ ಅಂತಂದರೆ ನಾವು ಮೇಕಪ್ ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ಇದರಿಂದನೂ ಕೂಡ ತುಂಬ ಸ್ಮೂತಾಗಿ ನಾವು ಬ್ಲೆಂಡಿಂಗ್ ಮಾಡ್ಬೋದು. ಯಾಕಂದರೆ ಪೆನ್ಸಿಲಲ್ಲಿ ಶೇಡ್ ಮಾಡಿ ಹಾಗೆ ಬಿಡೋಕ್ಕಾಗಲ್ಲ, ಯಾಕಂದರೆ ಅದು ರಫ್ ಆಗಿ ಕಾಣ್ತಾ ಇರುತ್ತೆ. ಸೊ ಬ್ಲೆಂಡಿಂಗ್ ಮಾಡಿದ್ಮೇಲೆ ತುಂಬ ಸ್ಮೂತಾಗಿ ಶೇಡಿಂಗ್ ಕಾಣುತ್ತೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಶೇಡಿಂಗ್ ಇದ್ದಾಗ ನಾವು ಈ ಥರ ಬ್ಲೆಂಡಿಂಗ್ ಮಾಡಿದಾಗ ಇದು ತುಂಬ ಸ್ಮೂತ್ ಆಗುತ್ತೆ. ಅಥವಾ ನಾವು ಮೇಕಪ್ ಬ್ರಷಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಬ್ಲೆಂಡಿಂಗ್ ಸ್ಟಂಪ್ ಕೂಡ ಯೂಸ್ ಮಾಡ್ಬೋದು. ಸೊ ಬ್ಲೆಂಡಿಂಗ್ ಸ್ಟಂಪ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡೋದ್ರಿಂದ ಶೇಡಿಂಗ್ ಮೇಲೆ ತುಂಬ ಸ್ಮೂತಾಗಿ ಟೆಕ್ಸ್ಚರ್ ಕಾಣುತ್ತೆ. ಸೊ ಇವಾಗ ನೋಡ್ಬೋದು ನೀವು. ಬ್ಲೆಂಡಿಂಗ್ ಸ್ಟಂಪ್ ಟಿಪ್ಪಲ್ಲಿ ಏನಾದ್ರು ಈ ಥರ ಬ್ಲ್ಯಾಕ್ ಆದರೆ ನೀವು ಸ್ಯಾಂಡ್ ಪೇಪರ್ನ ಯೂಸ್ ಮಾಡ್ಕೊಂಡು ಈ ಥರ ಅದನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಈ ಥರ ಕ್ಲೀನ್ ಮಾಡೋದ್ರಿಂದ ನೆಕ್ಸ್ಟ್ ಏನಾದರೂ ನಾವು ಬ್ಲೆಂಡಿಂಗ್ ಮಾಡಬೇಕಾದ್ರೆ ಆವಾಗ ತುಂಬ ಯೂನಿಫಾರ್ಮ್ ಮೋಷನಲ್ಲಿ ಬ್ಲೆಂಡಿಂಗ್ ಆಗುತ್ತೆ. ಸೊ ನೋಡ್ಬೋದು ನೀವು ಈ ಥರ ಕ್ಲೀನ್ ಆಗಿದೆ. ಈಗ ಡ್ರಾಯಿಂಗ್ ಪೇಪರ್ನ ನೋಡೋದಾದರೆ ನಾನು ಸ್ಟಾರ್ಟಿಂಗಲ್ಲಿ ಐವರಿ ಶೀಟ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಇದರಲ್ಲಿ ನಾನು ರಾಕಿಂಗ್ ಸ್ಟಾರ್ ಎಷ್ಟು KGF ಮೂವಿ ಲುಕ್ನ ಡ್ರಾ ಮಾಡಿದ್ದೆ. ಸೊ ನೀವು ನೋಡ್ಬೋದು. ಸೊ ಈ ಪೇಪರ್ ತುಂಬ ಥಿಕ್ಕಾಗಿರುತ್ತೆ. ಸೊ ಇದರದ್ದು ಪೇಪರ್ ಟೆಕ್ಸ್ಚರ್ ತುಂಬ ಸ್ಮೂತಾಗಿರುತ್ತೆ. ಸೊ ಇದರಲ್ಲಿ ನೀವು ಎಷ್ಟೇ ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಶೇಡ್ ಮಾಡಿದ್ರು ಕೂಡ ಸ್ವಲ್ಪ ಲೈಟಾಗಿ ಕಾಣ್ತಿರುತ್ತೆ. ಸೊ ಈ ಪೇಪರ್ದು ಕ್ವಾಲಿಟಿ ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ಪೇಪರ್ನ ನೋಡೋದಾದರೆ ಇದು ಬ್ರುಸ್ಟೋ ಡ್ರಾಯಿಂಗ್ ಶೀಟ್ಸು. ಸೊ ಇದರದ್ದು ಸ್ವಲ್ಪ ಐವರಿಗಿಂತ ಸ್ವಲ್ಪ ಸಣ್ಣ ಇರುತ್ತೆ, ಬಟ್ ಇದರದ್ದು ಪೇಪರ್ ಟೆಕ್ಸ್ಚರ್ ತುಂಬ ರಫ್ ಇರುತ್ತೆ. ಸೊ ನೀವು ನೋಡ್ಬೋದು, ಸ್ಮೂತ್ ಇರಲ್ಲ. ಸೊ ಈ ಪೇಪರಲ್ಲಿ ನೀವು ಯಾವುದೇ ಲೈಟ್ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ಶೇಡ್ ಮಾಡಿದ್ರು ಕೂಡ ಅದು ಸ್ವಲ್ಪ ಡಾರ್ಕ್ ಆಗೇ ಕಾಣ್ತಾ ಇರುತ್ತೆ. ಸೊ ಇದರಲ್ಲಿ ನಾನು ನಮ್ಮ ಮಾವ ಅವ್ರದ್ದು ಡ್ರಾಯಿಂಗ್ ಮಾಡಿದ್ದೆ. ಡ್ರಾಯಿಂಗ್ ಮಾಡ್ತಾ ಪೆನ್ಸಿಲ್ ಏನಾದರೂ ಈ ಥರ ಚಿಕ್ಕ ಸೈಜ್ಗೆ ಆಗಿಬಿಟ್ರೆ ಸೊ ನಾವು ಇದನ್ನು ಹೋಲ್ಡ್ ಮಾಡ್ಕೊಂಡು ಶೇಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಗ್ರಿಪ್ ಸಿಗೋದಿಲ್ಲ, ಶೇಡಿಂಗ್ ಯೂನಿಫಾರ್ಮ್ ಮೋಷನಲ್ಲಿ ಬರೋದಿಲ್ಲ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಈ ಥರ ಪೆನ್ಸಿಲ್ ಎಕ್ಸ್ಟೆಂಡರ್ಗಳನ್ನ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ 2 ತರಿಸಿದ್ದೆ ನಾನು. ಸೊ ಈ ಪೆನ್ಸಿಲ್ ಎಕ್ಸ್ಟೆಂಡರ್ನಲ್ಲಿ ಪೆನ್ಸಿಲ್ನ ಈ ಥರ ಪ್ಲೇಸ್ ಮಾಡಿ ಸೊ ಇದನ್ನು ಈ ಥರ ಫಿಟ್ ಮಾಡಿ ಸೊ ಇದು ಇವಾಗ ಈಸಿಯಾಗಿ ನಾವು ಸ್ಮೂತಾಗಿ ಮತ್ತು ಶೇಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದರಿಂದ ತುಂಬ ಯೂನಿಫಾರ್ಮ್ ಮೋಷನಲ್ಲಿ ಶೇಡಿಂಗ್ ಬರುತ್ತೆ ಮತ್ತು ಪೆನ್ಸಿಲ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇದು ಇನ್ನೂ ಯೂಸ್ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಯಾರಾದರೂ ಒಬ್ಬರು ಬಿಗಿನರ್ಸ್ ಡ್ರಾಯಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವ್ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವೇನಾದರೂ ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಡ್ರಾಯಿಂಗ್ನ ಬೇರೆ ಯಾರ್ದು ಆರ್ಟಿಸ್ಟ್ ಡ್ರಾಯಿಂಗ್ಗೆ ಕಂಪೇರ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಡ್ರಾಯಿಂಗ್ ಏನಾದರೂ ಕಂಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮದು ಲಾಸ್ಟ್ ಡ್ರಾಯಿಂಗ್ಗೆ ನಿಮ್ಮ ಪ್ರೆಸೆಂಟ್ ಡ್ರಾಯಿಂಗ್ನ ಕಂಪೇರ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಇದೇ ಥರ ನಾನು ಬಿಗಿನರ್ಸ್ಗೆ ಟ್ಯುಟೋರಿಯಲ್ಸ್ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಕನ್ನಡದಲ್ಲಿ. ಸೊ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.